ಹಾನಗಲ್ ಪಟ್ಟಣದಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗುವುದಿಲ್ಲ ಎಂಬ ವದಂತಿ ಇಂಧನಕ್ಕಾಗಿ ಮುಗಿಬಿದ್ದ ಸಾರ್ವಜನಿಕರು. ಇಸ್ರೇಲ್, ಅಮೆರಿಕ, ಇರಾನ್ ದೇಶಗಳ ಯುದ್ಧದ ಪರಿಣಾಮ ಪೆಟ್ರೋಲ್ ಡೀಸೆಲ್ ಸಿಗುವುದಿಲ್ಲ ಎಂಬ ವದಂತಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್. ಬಂಕ್ಗಳತ್ತ ಧಾವಿಸಿ ಉದ್ದದ ಸರತಿ ಸಾಲಿನಲ್ಲಿ ನಿಂತು ಇಂಧನ ತುಂಬಿಸಿಕೊಳ್ಳುತ್ತಿರುವ ಸವಾರರು. ಹೌದು, ಹಾನಗಲ್ ಪಟ್ಟಣದಲ್ಲಿ ಇಸ್ರೇಲ್, ಅಮೆರಿಕ ಹಾಗೂ ಇರಾನ್ ದೇಶಗಳ ನಡುವೆ ನಡೆಯುತ್ತಿರುವ ಯುದ್ಧದ ಪರಿಣಾಮವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಸಿಗುವುದಿಲ್ಲ ಎಂಬ ವದಂತಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಸಾರ್ವಜನಿಕರಲ್ಲಿ ಆತಂಕವನ್ನು ಸೃಷ್ಟಿಸಿದೆ. ಇದರ ಪರಿಣಾಮವಾಗಿ ಪಟ್ಟಣದ ವಿವಿಧ ಪೆಟ್ರೋಲ್ ಬಂಕ್ಗಳತ್ತ ವಾಹನ ಸವಾರರು ಧಾವಿಸಿ ಉದ್ದ ಸಾಲಿನಲ್ಲಿ ನಿಂತು ಇಂಧನ ತುಂಬಿಸಿಕೊಳ್ಳುತ್ತಿರುವ ದೃಶ್ಯಗಳು ಕಂಡುಬಂದಿವೆ. ಕೆಲವು ದಿನಗಳ ಕಾಲ ಇಂಧನ ಲಭ್ಯವಿರುವುದಿಲ್ಲ ಎಂಬ ಸುಳ್ಳು ಸುದ್ದಿಗೆ ಗೊಂದಲಕ್ಕೀಡಾದ ಜನರು ವಾಹನಗಳಷ್ಟೇ ಅಲ್ಲದೆ ಕ್ಯಾನ್ಗಳು ಹಾಗೂ ನೀರಿನ ಬಾಟಲ್ಗಳಲ್ಲೂ ಪೆಟ್ರೋಲ್ ಸಂಗ್ರಹಿಸಲು ಮುಂದಾಗಿದ್ದಾರೆ. ಈಗಾಗಲೇ ಗ್ಯಾಸ್ ಸಿಲಿಂಡರ್ ಕೊರತೆಯಿಂದ ಬಳಲುತ್ತಿರುವ ಜನರಲ್ಲಿ ಪೆಟ್ರೋಲ್ ಡೀಸೆಲ್ ಕೂಡ ಸಿಗದಿದ್ದರೆ ಮುಂದೇನು ಎಂಬ ಭಯ ಹೆಚ್ಚಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿದ ಪೆಟ್ರೋಲ್ ಬಂಕ್ ಮಾಲೀಕರು ಪಟ್ಟಣದಲ್ಲಿ ಯಾವುದೇ ಇಂಧನ ಕೊರತೆ ಇಲ್ಲ ಎಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇನ್ನು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ ಹಾಗೂ ಹಿಂದೂಸ್ತಾನ್ ಪೆಟ್ರೋಲಿಯಂ ಸಂಸ್ಥೆಗಳ ಪೆಟ್ರೋಲ್ ಬಂಕ್ಗಳಲ್ಲಿ ಸಾಕಷ್ಟು ಇಂಧನ ಲಭ್ಯವಿದ್ದು ವದಂತಿಗಳಿಗೆ ಒಳಗಾಗದೆ ಶಾಂತವಾಗಿರಲು ಸಾರ್ವಜನಿಕರಿಗೆ ಮನವಿಯನ್ನ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ಹಾವೇರಿ. ನಮ್ದು ವಿಡಿಯೋ ಮಾಡ್ತಾರೆ ಮತ್ತೆ ಇಲ್ಲ ಅಂತ ಮಾಡ್ಕೊಂಡಾರ. ಎಲ್ಲ ಸೋಷಿಯಲ್ ಮೀಡಿಯಾ ಒಳಗೆ ಏನು ಬಂದಿದ್ದಲ್ಲ ಎಲ್ಲ ಸುಳ್ಳು ಮಾತದು. ನಮ್ಮ ಹಾನಗಲ್ ಒಳಗೆ ಯಾವುದೂ ಪೆಟ್ರೋಲ್ ಪಂಪ್ ಒಳಗೆ ಇದು ಪೆಟ್ರೋಲ್ ಡೀಸೆಲಿಂದ ಏನೂ ಪ್ರಾಬ್ಲಮ್ ಇಲ್ಲ. ಪೆಟ್ರೋಲ್ ಡೀಸೆಲ್ ಹಾನಗಲ್ ಒಳಗೆ ಭಾಳ ಇದೆ. ಸುಮ್ಮನೆ ನೀವು ಬೇರೆ ಸೋಷಿಯಲ್ ಮೀಡಿಯಾ ಒಳಗೆ ಇದು ತಪ್ಪು ಮಾತು ಕೇಳ್ಕೊಂಬಂದ ಇಲ್ಲಿ ಬಂದು ಪೆಟ್ರೋಲ್ ಪಂಪ್ನಾಗ ಎಲ್ಲ ಗದ್ದಲಾನ ಮಾಡಬೇಡ್ರಿ. ಏನೈತಿ ಎಲ್ಲ ಕಡೆ ಪೆಟ್ರೋಲ್ ಪಂಪ್ನಾಗ ಹಾನಗಲ್ನಾಗ ಎಲ್ಲ ಪೆಟ್ರೋಲ್ ಪಂಪ್ ಕಡೆ ಪೆಟ್ರೋಲ್ ಡೀಸೆಲ್ ಎಲ್ಲ ಸಿಗುತ್ತೆ. ನಿಮಗೆ ಆರಾಮಾಗಿ ಹೋಗಿ ನೀವು ತೊಗೊಂಬರ್ಬೋದು. ಕೆಲವೊಂದು ಪೆಟ್ರೋಲ್ ಬಂಕ್ ನಿನ್ನೆ ಬಂದಾಗಿದ್ದಾವೆ ಅಂತ ಹೇಳಿ ಅದು ಸಪ್ಲೈ ಏನೈತಲ್ಲ, ಸಪ್ಲೈ ಸ್ವಲ್ಪ ಸ್ಲೋ ಆದ ಕಾರಣಕ್ಕೆ ಏನೈತಿ ಸ್ವಲ್ಪ ಪೆಟ್ರೋಲ್ ಪಂಪ್ ಬಂದ್ ಆಗ್ಯಾರ. ಏನಲ್ಲಿ ಡಿಪೋ ಒಳಗೆ ಸ್ವಲ್ಪ ಸಪ್ಲೈ ಸ್ಲೋ ಐತಿ. ಪೆಟ್ರೋಲ್ ಪಂಪ್ ಒಳಗೆ ಪೆಟ್ರೋಲ್ ಪಂಪ್ಗೆ ಗಾಡಿ ಜಲ್ದಿ ಸಿಗ್ತಾ ಇಲ್ಲ, ಜಲ್ದಿ ಲೋಡ್ ಆಗ್ತಾ ಇಲ್ಲ. ಅದರ ಸಲುವಾಗಿ ಸ್ವಲ್ಪ ಸ್ಲೋ ಸಪ್ಲೈ ಆಗಿ ಕೆಲವು ಪೆಟ್ರೋಲ್ ಪಂಪ್ ಬಂದ್ ಆಗ್ಯಾವ ಡ್ರೈ ಆಗಿ. ಏನಿಲ್ಲ, ಇದು ಭಾಳ ಅಂದ್ರೆ ಒಂದು 6-5-7 ತಾಸು ಒಳಗೆ ಮತ್ತೆ ಅದು ಪಂಪ್ ಚಾಲೂ ಆಗ್ತಾವೆ.